ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಹತ್ರ ಮತ್ತೊಂದು ಹೊಸ ಫೋನ್ನ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಇದು ಫೋನ್ನ ಇಂಟರ್ಫೇಸ್ ನೋಡ್ತಾ ಇದ್ದಂಗೆ ನೀವು ಅನ್ಕೋಬೋದು ಇದು ಯಾವ ಒಂದು ಫೋನ್ ಅಂತೇಳಿ. ಯಾಕಂದರೆ ಈ ಫೋನಿನ ಮೇಲೇ ಇದರ ಒಂದು ಬ್ರ್ಯಾಂಡಿಂಗ್ ಮತ್ತು ಇದರ ಒಂದು ಮಾಡೆಲ್ ಹೆಸರು ಕೂಡ ಬರ್ತಿದ್ದಾರೆ. ಅಂದರೆ ಸ್ನೇಹಿತರೆ, ಇದು 2 ಅಂತ ಬರ್ದಿರ ಮತ್ತು ಕೆಳಗಡೆ ರಿಯಲ್ಮಿ ಅಂತ ಹೇಳಿದೆ. ಹೌದು ಸ್ನೇಹಿತರೆ, ಒಪ್ಪೋ ಕಂಪ್ನಿಯ ಒಂದು ಸಬ್ ಕಂಪ್ನಿ ಆಗಿರುವಂತಹ ರಿಯಲ್ಮಿ ಸೊ ಈ ವರ್ಷ ಮತ್ತೊಂದು ಹೊಸ ಫೋನ್ನ ಲಾಂಚ್ ಮಾಡಿದೆ. ಅದಕ್ಕೆ ಹೆಸರು ರಿಯಲ್ಮಿ 2 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಫೋನ್ ಹತ್ರ ಬಂದಿದೆ ಸ್ನೇಹಿತರೆ. ಇವತ್ತು ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಬಿಟ್ಟು ಇದರಲ್ಲಿ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಈ ಒಂದು ಫೋನ್ನ ಬಿಲ್ಡ್ ಮಾಡಿದ್ದಾರೆ, ರಿಯಲ್ಮಿ ಒಂದಕ್ಕಿಂತ ಇದು ಹೆಚ್ಚಾಗಿದೆಯಾ ಇಲ್ವಾ ಅನ್ನೋ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಈ ಒಂದು ಬಾಕ್ಸಲ್ಲಿ ನೋಡೋಣ. ಸೊ ಮೊದಲಿಗೆ ಬಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ನೋಡ್ಬೋದು ಬರೀ ನಿಮಗೆ ಮಾಡೆಲ್ ಹೆಸರು ಮಾತ್ರ ತೋರಿಸ್ತಾರೆ, ಈ ರಿಯಲ್ಮಿ 2 ಅಂತೇಳಿ. ಅದು ಬಿಟ್ಟು ಯಾವುದೇ ರೀತಿಯ ಒಂದು ಸ್ಪೆಸಿಫಿಕೇಷನ್ಗಳಾಗಿರ್ಬೋದು, ಇದರ ಬೆಲೆ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಗಳಾಗಿರ್ಬೋದು, ಯಾವುದೇ ರೀತಿಯ ಒಂದು ಮಾಹಿತಿಗಳನ್ನ ಈ ಬಾಕ್ಸ್ನ ಎಲ್ಲೂ ಕೂಡ ಕೊಟ್ಟಿಲ್ಲ. ಸೊ ಹಾಗಾದರೆ ಈ ಒಂದು ಬಾಕ್ಸ್ನ ಇವತ್ತು ಅನ್ಬಾಕ್ಸ್ ಮಾಡೋಣ. ಈ ಫೋನ್ ಸ್ನೇಹಿತರೆ ಬಂದಿದ ತಕ್ಷಣ ನಾನು ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಈಗ ಮತ್ತೊಮ್ಮೆ ಓಪನ್ ಮಾಡ್ತಾ ಇದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಕಿದ್ರೆ ಇದನ್ನು ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದೆ. ನೋಡಿ, ಈ ರೀತಿಯಲ್ಲಿ ನೀವು ಇದನ್ನು ತೆಗೆದು ಸೈಡ್ಗೆ ಇಡ್ಬೋದು. ಸೈಡ್ಗೆ ಇಟ್ಟ ಮೇಲೆ ಸ್ನೇಹಿತರೆ ನಿಮಗೆ ಒಳಗಡೆ ನಿಮಗೆ ರಿಯಲ್ಮಿ ಅವರು ಒಂದು ವೆಲ್ಕಮ್ ನೋಟ್ ಕೊಡ್ತಾರೆ. ಸೊ ಇದರಲ್ಲಿ ಸಹ ನಿಮಗೆ ಯಾವುದೇ ರೀತಿಯಲ್ಲಿ ಒಂದು ಡೀಟೇಲ್ಗಳು ಇರೋಲ್ಲ. ಸೊ ರಿಯಲ್ಮಿಯ ಒಂದು ಆಗಿರುತ್ತೆ. ಮತ್ತು ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಸ್ಟೇ ರಿಯಲ್ ವಿತ್ ಅಸ್ ರಿಯಲ್ಮಿ ಮೊಬೈಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ಇದರಲ್ಲಿ ಒಳಗಡೆ ನೋಡಿದ್ರೆ ಸ್ನೇಹಿತರೆ ನೋಡ್ಬೋದು, ಒಳಗಡೆ ನಿಮಗೊಂದು ಮೊದಲಿಗಾಗಿ ಒಂದು ರಿಯಲ್ಮಿ ಫೋನ್ ಏನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗುತ್ತೆ. ಸೊ ನೋಡ್ಬೋದು, ಇದು ನಿಮಗೆ ನೋಡ್ಬೋದು, ಇದು ಪ್ಲಾಸ್ಟಿಕ್ ಅಲ್ಲ, ಇದು ಟ್ರಾನ್ಸ್ಪರೆಂಟ್ ನಿಮಗೆ ಸಿಲಿಕಾನ್ ಒಂದು ಬ್ಯಾಕ್ ಕವರ್ ಆಗಿರುತ್ತೆ. ಇದು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟಾದಮೇಲೆ ಸ್ನೇಹಿತರೆ ನೋಡ್ಬೋದು, ನಿಮಗೆ ಒಂದು ಫೋನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿಯಲ್ಲಿ ಈ ಒಂದು ಫೋನ್ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ನಾನು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಸೈಡ್ಗೆ ಇಡ್ತೀನಿ. ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೂ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡೋಣ ಇನ್ನೂ ಇಲ್ಲಿ ಏನು ಕೊಟ್ಟಿದ್ದಾರೆ. ಇದು ನಿಮಗೊಂದು ಕಾರ್ಡ್ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯಲ್ಲಿ ಒಂದು ಕೆಲಸಕ್ಕೆ ಬರದೇ ಇರೋದು. ಅದು ಬಿಟ್ಟು ಸ್ನೇಹಿತರೆ ನಿಮಗೊಂದು ಇಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇದು ನಿಮಗೆ ಔಟ್ಪುಟ್ ಕೊಡುತ್ತೆ. 5 ಆಂಪಿಯರ್ ನಿಮಗೆ ಔಟ್ಪುಟ್ ಈ ಒಂದು ಡಿವೈಸ್ ಕೊಡುತ್ತೆ. ಇದು ತುಂಬ ಗಟ್ಟಿಮುಟ್ಟಾಗಿದೆ. ಮತ್ತು ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಒಪ್ಪೋ ಅಂತ ಬ್ರ್ಯಾಂಡಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದು ಒಪ್ಪೋ ಕಂಪ್ನಿಯ ಒಂದು ಸಬ್ ಬ್ರ್ಯಾಂಡ್ ಆಗಿರೋದ್ರಿಂದ ಇದರ ಒಂದು ಬ್ರ್ಯಾಂಡ್ ಏನಿದೆ ಒಪ್ಪೋ, ಈ ಒಂದು ಬ್ರ್ಯಾಂಡಿಂಗ್ನ ಈ ಒಂದು ಡಿವೈಸ್ ಈ ಒಂದು ಚಾರ್ಜಿಂಗ್ ಅಡಾಪ್ಟರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನಿಮಗೆ ಇಲ್ಲೊಂದು ಕೇಬಲ್ ಲೈನ್ ತೋರಿಸ್ತೀನಿ. ಸೊ ಕೇಬಲ್ ಲೈನಲ್ಲಿ ಸ್ನೇಹಿತರೆ ಒಪ್ಪೋ ಕಂಪ್ನಿಯ ಈ ಒಂದು ರಿಯಲ್ಮಿ ಏನು ಕೊಟ್ಟಿದ್ದಾರೆ, ಈ ಒಂದು ರಿಯಲ್ಮಿ 2 ಅಲ್ಲಿ ಸ್ನೇಹಿತರೆ ನಿಮಗೆ ಮೈಕ್ರೋ USB ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಮೈಕ್ರೋ USB ಆಗಿರುತ್ತೆ. ಇದು ಟೈಪ್ ಸಿ ಚಾರ್ಜರ್ ಅಲ್ಲ, ಇದು ಮೈಕ್ರೋ USB ಚಾರ್ಜ್ ಕೇಬಲ್ ಲೈನ್ ಆಗಿರುತ್ತೆ. ಸೊ ಸ್ನೇಹಿತರೆ, ಇದು ಈ ಒಂದು ಬಾಕ್ಸಲ್ಲಿ ಬರುವಂತಹ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳಾಗಿರುತ್ತೆ ಸ್ನೇಹಿತರೆ. ನೋಡ್ಬೋದು, ನೋಡಿ ಈ ರೀತಿಯಲ್ಲಿ ಈ ಎಲ್ಲ ವಸ್ತುಗಳು ಈ ಒಂದು ಫೋನ್ನಲ್ಲಿ ಈ ಒಂದು ಬಾಕ್ಸಲ್ಲಿ ಬರುತ್ತೆ. ಸೊ ಇವತ್ತು ಇದನ್ನು ಸ್ಟಾರ್ಟ್ ಮಾಡಿ ನೋಡೋಣ ಇದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಸೈಡಲ್ಲಿ ಇದು ಡೈಮಂಡ್, ಇದು ನಿಮಗೆ ರಿಫ್ಲೆಕ್ಟಿಂಗ್ ಕೂಡ ಆಗುತ್ತೆ. ಸೊ ರಿಯಲ್ಮಿ 1 ಏನು ಬಂದಿತ್ತು ಅದೇ ರೀತಿಯ ಒಂದು ಬ್ಯಾಕ್ ಪ್ಯಾನಲ್ನ ಈ ಒಂದು ಫೋನಲ್ಲಿ ಸಹ ಮಾಡಿದ್ದಾರೆ ರಿಯಲ್ಮಿ 2 ಅಲ್ಲಿ. ಮತ್ತು ಕೆಳಗಡೆ ಅದೇ ರೀತಿಯ ಒಂದು ರಿಯಲ್ಮಿ ಒಂದು ಹೆಸರು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತಾ ಇದ್ದಾರೆ. ಮತ್ತು ಈ ಫೋನಲ್ಲಿ ಸ್ನೇಹಿತರೆ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಸೊ ಡ್ವೆಲ್ ಕ್ಯಾಮ್ರಾ ಸೆಟಪ್ ಪ್ಲಸ್ ನಿಮಗೆ LED ಫ್ಲ್ಯಾಶ್ ಲೈಟ್ ಸಿಗುತ್ತೆ ಸ್ನೇಹಿತರೆ. ಸೊ ಇದು ತುಂಬ ಸ್ಲಿಪ್ಪರಿ ಆಗಿದೆ ಸ್ನೇಹಿತರೆ. ಸೊ ಅದಕ್ಕಂತಲೇ ಆ ಕಂಪ್ನಿಯವರು ಸಹ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ಯಾಕಂದರೆ ಇಲ್ಲಿ ನೋಡ್ಬೋದು, ಇದು ನಿಮಗೆ ಮಿರರ್ ಫಿನಿಶಿಂಗ್ ಒಂದು ಗ್ಲಾಸ್ ಆಗಿರುತ್ತೆ, ಡೈಮಂಡ್ ಗ್ಲಾಸ್. ಸೊ ಇದು ತುಂಬ ಸ್ಲಿಪ್ ಆಗುತ್ತೆ. ಸೊ ಹಾಗಾಗಿ ಕಂಪ್ನಿಯವರೇ ಒಂದು ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕೋಬೇಕಾಗುತ್ತೆ, ಯಾಕಂದರೆ ಇದು ಕೈಯಿಂದ ಜಾರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ಇದು ತುಂಬ ಸ್ಮೂತ್ ಆಗಿದೆ ಮತ್ತು ತುಂಬ ಇಳಿಜಾರು ಮತ್ತು ಕೈಯಿಂದ ಜಾರುವಂತಹ ಒಂದು ಭಯ ಕೂಡ ನಿಮಗಿರ್ಬೋದು ಇದನ್ನು ಹಿಡಿದ ಮೇಲೆ. ಸೊ ಇದು ಬಿಟ್ಟು ಸ್ನೇಹಿತರೆ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ಬ್ಯಾಕ್ ಸೈಡಲ್ಲಿ ಕೊಡ್ತಾರೆ. ಅದು ಬಿಟ್ಟು ಇದನ್ನು ಫ್ರಂಟ್ ಸೈಡ್ ಬರೋಣ, ಅದರ ಕ್ಯಾಮ್ರಾ ಡೀಟೇಲ್ ಕೂಡ ನಾನು ಹೇಳ್ತೀನಿ. ಸೊ ಸ್ನೇಹಿತರೆ ಮೊದಲಾಗಿ ಈ ಒಂದು ರಿಯಲ್ಮಿ ಕಂಪ್ನಿ ಏನು ಮಾಡಿದ್ದಾರೆ, ಸೊ ಇದು ರಿಯಲ್ಮಿ 2 ಒಂದು ಫೋನಲ್ಲಿ ನಿಮಗೆ ಈ ವರ್ಷ ಈ ಎರಡನೇ ಒಂದು ಡಿವೈಸ್ ಏನು ಲಾಂಚ್ ಮಾಡಿದ್ದಾರೆ, ಇದರಲ್ಲಿ ನಿಮಗೆ ಇಲ್ಲಿ ನಾಚ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಫೋನಿನ ಒಂದು ವಿಶೇಷತೆ ಅಂದರೆ ಸ್ನೇಹಿತರೆ, ಇದು 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಪ್ಲಸ್ ನಿಮಗೆ ನಾಚ್ ಕೂಡ ಬರುತ್ತೆ ಈ ಒಂದು ಡಿವೈಸಲ್ಲಿ. ಸೊ ಇದರ ಒಂದು ಕ್ಯಾಮ್ರಾ ಡೀಟೇಲ್ ಹೇಳಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನಿಮಗೆ 13 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನಿಮಗೆ ಬ್ಯಾಕ್ ಕ್ಯಾಮ್ರಾ ಸಿಗುತ್ತೆ. ಸೊ 30 ಮೆಗಾ ಪಿಕ್ಸೆಲ್ ಏನಿದೆ ಸ್ನೇಹಿತರೆ, ಇದು ನಿಮಗೆ 2.2 ಅಪೇಚರ್ ಜೊತೆಗೆ ಬಂದರೆ, ಇದು ನಿಮಗೆ 2.4 ಅಪೇಚರ್ ಜೊತೆಗೆ ನಿಮಗೆ ಡೆಪ್ತ್ ಸೆನ್ಸರ್ ಮೋಡಲ್ಲಿ ಈ ಒಂದು ಸೆಕೆಂಡರಿ ಕ್ಯಾಮ್ರಾ ಬರುತ್ತೆ. ಸೊ ಫ್ರಂಟ್ ಸೈಡಲ್ಲಿ ಬರೋಣ ಸ್ನೇಹಿತರೆ. ಫ್ರಂಟ್ ಸೈಡಲ್ಲಿ ರಿಯಲ್ಮಿ 2 ಡಿವೈಸ್ ಏನಿದೆ, ಸೊ ಫ್ರಂಟ್ ಸೈಡಲ್ಲಿ ನಿಮಗೆ ಇಲ್ಲಿ 8 ಮೆಗಾ ಪಿಕ್ಸೆಲ್ ನಿಮಗೆ ಕ್ಯಾಮ್ರಾ ಬರುತ್ತೆ ಸ್ನೇಹಿತರೆ. ಇದು ಸಹ ನಿಮಗೆ 2.2 ಅಪೇಚರ್ ಜೊತೆಗೆ ಈ ಒಂದು ಸೆನ್ಸರ್ ಫ್ರಂಟ್ ಸೈಡಲ್ಲಿ ಬರುತ್ತೆ. ಅದು ಬಿಟ್ಟು ಇಲ್ಲಿ ನಿಮಗೆ ನಾಚ್ ಕೂಡ ಬರುತ್ತೆ ಸ್ನೇಹಿತರೆ ಈ ಒಂದು ಡಿವೈಸಲ್ಲಿ. ಅದು ಬಿಟ್ಟು ಸ್ನೇಹಿತರೆ ನಿಮ್ಗೆ ನೋಡ್ಬೋದು, ಇದು ಡಿಸ್ಪ್ಲೇ ನಿಮಗೆ ಇಲ್ಲಿ ಒಂದು ನಿಮಗೆ
ಕೆಲವು ಫಂಕ್ಷನ್ಸ್ಗಳ್ನ ಕೂಡ ನಿಮಗೆ ಇನ್ ಡಿಸ್ಪ್ಲೇ ನಿಮಗೆ ಆಪ್ರೇಟಿಂಗ್ ಕೀಗಳು ಕೂಡ ಈ ಒಳಗಡೆ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಡಿವೈಸಿನ ಕೆಲವು ಓವರ್ವ್ಯೂ ಕೊಡಬೇಕಂತಂದರೆ ಸ್ನೇಹಿತರೆ, ಈ ಒಂದು ಡಿವೈಸ್ ಏನಿದೆ ಸ್ನೇಹಿತರೆ ಕಂಪ್ಲೀಟಾಗಿ ಇದು ನಿಮಗೆ 6.2 ಇಂಚಿನ IPS LCD ಡಿಸ್ಪ್ಲೇ ಜೊತೆಗೆ ಈ ಒಂದು ಕಂಪ್ಲೀಟ್ ಆದಂಥ ಒಂದು ಡಿಸ್ಪ್ಲೇ ಬರುತ್ತೆ. ಈಗಾಗಲೇ ಹೇಳಿದಂತೆ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಸ್ಕ್ರೀನ್ ಇದೆ ರೆಸಲ್ಯೂಷನ್ ನಿಮಗೆ ಕೊಡುತ್ತೆ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಡಿವೈಸ್ ನನ್ನ ಹತ್ರ ಏನು ಬಂದಿದೆ, ಸೊ ಇದು ನಿಮಗೆ 4 GB ರ್ಯಾಮ್ ಮತ್ತು 64 GB ಒಂದು ಸ್ಟೋರೇಜ್ ಜೊತೆಗೆ ಬರುತ್ತೆ. ಮತ್ತು ಇದರ ಒಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಆಗಿರುತ್ತೆ. ಬ್ಯಾಕ್ ಸೈಡಲ್ಲಿ ಇದು ನಿಮಗೆ 3500 mAh ಬ್ಯಾಟ್ರಿ ಈ ಒಂದು ಬ್ಯಾಕ್ ಸೈಡಲ್ಲಿ ಇದರಲ್ಲಿ ಫೋನ್ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಹೆಚ್ಚಿನ ಒಂದು ಮಾಹಿತಿಗಳು ಈಗ ಸದ್ಯಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಇದನ್ನು ಕಂಪ್ಲೀಟ್ ಆದಂತಹ ಒಂದು ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಫೋನಿನ ಕೆಲವು ಔಟ್ ಬಾಕ್ಸಲ್ಲಿ ಏನೇನಿದೆ ಅದ್ರ ಬಗ್ಗೆ ಹೇಳೋಣ. ಸೊ ಈ ಸೈಡಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಸ್ ಸ್ನೇಹಿತರೆ ಈ ಸೈಡಲ್ಲಿ ಕೊಟ್ಟಿದ್ದಾರೆ ಈ ವರ್ಷ. ಅಂದರೆ Realme 2 ಅಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಸ್ ಈ ಸೈಡಲ್ಲಿ ಬರುತ್ತೆ. ಮತ್ತು ಆನ್ ಮತ್ತು ಆಫ್ ನಿಮಗೆ ನಿಮ್ಮ ಕಡೆಯಿಂದ ನಿಮ್ಮ ಬಲಭಾಗದಲ್ಲಿ ಈ ಸೈಡಲ್ಲಿ ಬರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇದರ ಈ ಸೈಡಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸಿಮ್ ಸ್ಲಾಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಮೇಲೆ ಯಾವುದೇ ರೀತಿಯ ಒಂದು ಸೆನ್ಸರ್ಗಳಿಲ್ಲ. ಮತ್ತು ಮೇಲೆ ಕಂಪ್ಲೀಟಾಗಿ ನಿಮಗೆ ಪ್ಲಾಸ್ಟಿಕ್ ನಿಮಗೆ ಬಿಲ್ಡ್ ಆಗಿದೆ. ಅದು ಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸೈಡಲ್ಲಿ ನಿಮಗೆ ಆನ್ ಆಫ್ ಕೀ ಕೊಟ್ಟಿದ್ದಾರೆ. ಅದು ಬಿಟ್ಟು ಕೆಳಗಡೆ ಸ್ನೇಹಿತರೆ ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಿಮಗೆ ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ. ಪ್ಲಸ್ ನಿಮಗೆ ಇಲ್ಲಿ ಒಂದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಕೂಡ ಈ ಒಂದು ಡಿವೈಸಲ್ಲಿ ಸಿಗುತ್ತೆ. ಸೊ ಅದಷ್ಟೇ ಸ್ನೇಹಿತರೆ ಇದರ ಒಂದು ಸುತ್ತಮುತ್ತಲು ಕೊಟ್ಟಿರುವಂಥ ಒಂದು ಫೀಚರ್ಗಳು. ಬ್ಯಾಕ್ ಸೈಡಲ್ಲಿ ಈಗಾಗಲೇ ಹೇಳಿದಂತೆ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬರುತ್ತೆ. ಪ್ಲಸ್ ನಿಮಗೆ ನಾಚ್ ಇರೋದ್ರಿಂದ ಸ್ನೇಹಿತರೆ ಇದರಲ್ಲಿ ನಿಮಗೆ ಫೇಸ್ ಡಿಟೆಕ್ಷನ್ ನಿಮಗೆ ಆಪ್ಷನ್ ಕೂಡ ಈ ಒಂದು ಡಿವೈಸಲ್ಲಿ ಬರುತ್ತೆ. ಫೇಸ್ ಅನ್ಲಾಕ್ ಕೂಡ ಈ ಒಂದು ಡಿವೈಸ್ ಮಾಡುತ್ತೆ. ಸೊ ಸ್ನೇಹಿತರೆ ಇದು ಸಂಪೂರ್ಣವಾದಂತಹ ಈ ಒಂದು Realme 2 ಫೋನಿನ ಒಂದು ಸಂಪೂರ್ಣವಾದಂಥ ಒಂದು ಅನ್ಬಾಕ್ಸಿಂಗ್ ಮಾಹಿತಿಯಾಗಿರುತ್ತೆ. ಸೊ ಇದರ ಸಂಪೂರ್ಣವಾದಂಥ ಮಾಹಿತಿಗಾಗಿ ನೀವು ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ತಾ ಇರ್ಬೋದು. ಮತ್ತು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೀತಿಯ ಒಂದು ಮೊದಲ ಒಂದು ಲಾಂಚಿಂಗ್ ಅಥವಾ ಯಾವುದೇ ಒಂದು ಬಿಡುಗಡೆಯ ಒಂದು ಹೊಸ ಫೋನ್ಗಳ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ಪಡ್ಕೊಬೋದು. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದ.